ಎಲ್ಲರಿಗೂ ನಮಸ್ತೆ. ಪ್ರತಿಯೊಬ್ಬರಿಗೂ ತಾನು ಅದೃಷ್ಟವಂತರಾಗಬೇಕು ಎನ್ನುವ ಆಸೆ ಇದ್ದೇ ಇರುತ್ತೆ. ಅಂದುಕೊಂಡ ಕ್ಷಣ ಎಲ್ಲವೂ ಆಗೋದಿಲ್ಲ. ನಾವು ಸತತ ಪ್ರಯತ್ನದ ಮೂಲಕ ಮಾತ್ರ ನಾವು ಅದನ್ನು ಪಡೆದುಕೊಳ್ಳಬಹುದು. ಪ್ರತಿನಿತ್ಯ ನಾವು ನಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಖಂಡಿತ ಅದೃಷ್ಟವು ಬದಲಾಗುತ್ತೆ. ಯಾವೆಲ್ಲ ಚಿಕ್ಕ ಪುಟ್ಟ ಬದಲಾವಣೆಗಳು ನಮ್ಮ ಅದೃಷ್ಟವನ್ನು ಬದಲಾಯಿಸುತ್ತೆ? ಹೌದು, ಬನ್ನಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಕೆಲವೊಬ್ಬರಿಗೆ ಅದೃಷ್ಟದ ಮೇಲೆ ಅದೃಷ್ಟ ಬರೋದನ್ನು ಕಂಡು ನಿಮಗೆ ಅಚ್ಚರಿ ಆಗಬಹುದು. ಇಂಥ ಘಟನೆಗಳು ನಿಮ್ಮನ್ನು ಚಿಂತಿತರಾಗುವಂತೆ ಕೂಡ ಮಾಡಬಹುದು. ನಿಮ್ಮ ಅದೃಷ್ಟವು ನಿಮಗೆ ಕೈ ಹಿಡಿತಾ ಇಲ್ಲ ಅಂತ ಅನಿಸಿದಾಗ ನೀವು ನಿಮ್ಮಲ್ಲಿ ಕೆಲವು ಬದಲಾವಣೆಗಳನ್ನು ತಂದುಕೊಳ್ಬೇಕು. ನಿಮ್ಮಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನೀವು ಮಾಡಿಕೊಂಡಾಗ ನಿಮ್ಮ ಅದೃಷ್ಟದಲ್ಲಾಗಿರಬಹುದು ಅಥವಾ ನಿತ್ಯದ ಜೀವನದಲ್ಲಾಗಿರಬಹುದು ಬದಲಾವಣೆಯನ್ನು ನೀವು ಕಾಣಲು ಸ್ಟಾರ್ಟ್ ಮಾಡ್ಕೊಬೋದು. ಒಂದು ವೇಳೆ ನಿಮಗೆ ಯಾವ ಬದಲಾವಣೆಯನ್ನು ಮಾಡ್ಕೋಬೇಕು ಅನ್ನೋ ಗೊಂದಲ ಇದ್ದರೆ ಅಂಥ ಸಮಯದಲ್ಲಿ ಈ ಒಂದು ವಿಡಿಯೋ ನೀವು ನೋಡಲೇಬೇಕು. ಕೆಲವೊಂದು ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ನೀವು ಮಾಡ್ಕೊಳ್ಳೋದ್ರ ಮೂಲಕ ನೀವು ನಿಮ್ಮ ಜೀವನಕ್ಕೆ ಅದೃಷ್ಟವನ್ನು ಬರಮಾಡಿಕೊಳ್ಬಹುದು. ಹೌದು, ಜೀವನ ನಿಂತ ನೀರಲ್ಲ, ಹರಿಯುವ ನೀರು. ನಾವೆಷ್ಟೇ ಕಲಿತರೂ ಅದಕ್ಕೆ ಅಂತ್ಯವೆಂಬುದು ಇರೋದೇ ಇಲ್ಲ. ನಾವು ಕಲಿತ ಜ್ಞಾನವೇ, ತಿಳಿದುಕೊಂಡ ವಿಚಾರಗಳೇ ನಮ್ಮ ಜೀವನದಲ್ಲಿ ಅದೃಷ್ಟವನ್ನು ಆಹ್ವಾನ ಮಾಡುತ್ತೆ. ಪ್ರತಿದಿನ ಒಂದಷ್ಟು ಸಮಯ ಇತರರೊಂದಿಗೆ ಕುಳಿತುಕೊಂಡು ನಿಮ್ಮ ಮನಸ್ಸಿನಲ್ಲಿ ಮೂಡಿದ ಪ್ರಶ್ನೆಯನ್ನು ಕೇಳಿ ಅವರಿಂದ ಉತ್ತರವನ್ನು ಕೂಡ ನೀವು ಪಡೆದುಕೊಳ್ಳಿ. ಹೊಸ ವ್ಯಕ್ತಿಯೊಂದಿಗೆ ನಿಮ್ಮನ್ನು ಪರಿಚಯ ಮಾಡಿಕೊಳ್ಳಿ. ಈ ರೀತಿ ನೀವು ನಿಮ್ಮ ಇತರರೊಂದಿಗೆ, ಬೇರೆಯವರೊಂದಿಗೆ ನಿಮ್ಮ ಸಂಪರ್ಕವನ್ನು ಬೆಳೆಸ್ಕೊಳ್ಳಿ. ಈ ಸಂಪರ್ಕಗಳು ನಿಮ್ಮ ಅದೃಷ್ಟವನ್ನು ಬದಲಾಯಿಸಲು ಸಹಾಯ ಮಾಡುತ್ತೆ. ಹಾಗೆ ದೂರದಲ್ಲಿರುವ ನಿಮ್ಮ ಸ್ನೇಹಿತರನ್ನು, ಕುಟುಂಬದ ಸದಸ್ಯರನ್ನು ಅಥವಾ ನಿಮ್ಮ ಆಪ್ತರನ್ನು ನಿಮಗೆ ಭೇಟಿ ಮಾಡಲು ಸಾಧ್ಯವಾಗದೇ ಇರಬಹುದು. ಅಂಥ ಸಮಯದಲ್ಲಿ ನೀವು ಅವರನ್ನು ಫೋನ್ ಮಾಡೋದ್ರ ಮೂಲಕ ಅಥವಾ ಮೆಸೇಜ್ ಕಳಿಸೋದ್ರ ಮೂಲಕ ನೀವು ಸಂಪರ್ಕವನ್ನು ಮಾಡಬಹುದು. ಪ್ರತಿನಿತ್ಯ ನಿಮಗೆ ಅವರೊಂದಿಗೆ ಒಂದು ಫೋನ್ ಮಾಡಿಕೊಂಡು ಸಂಪರ್ಕ ಮಾಡೋದ್ರಿಂದ ಮಾಡೋಕ್ಕಾಗದೇ ಇದ್ದರೆ ಅಂಥ ಸಂದರ್ಭದಲ್ಲಿ ನೀವು ವಾರಕ್ಕೊಮ್ಮೆ ಆದರೂ ಕೂಡ ಅವ್ರನ್ನ ನೆನಪಿಸ್ಕೊಳ್ಳಿ. ಈ ರೀತಿ ನೀವು ಆಗಾಗ್ಗೆ ಅವರನ್ನು ನೆನಪಿಸ್ಕೊಳ್ಳೋದ್ರಿಂದ ನಿಮ್ಮ ಮತ್ತು ಅವರ ಸಂಪರ್ಕ ವೃದ್ಧಿ ಆಗುತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಒಳ್ಳೆ ಅವಕಾಶಗಳು ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಪ್ರತಿನಿತ್ಯ ನೀವು ಮಲಗೋದಕ್ಕೂ ಮುನ್ನ ದಿನದ ಪ್ರತಿಯೊಂದು ವಿಚಾರಕ್ಕೂ ದೇವರಿಗೆ ಮತ್ತು ನಿಮ್ಮನ್ನು ಭೇಟಿ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಗೂ ನೀವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಸ್ವತಃ ನೀವೇ ಆ ಸ್ಥಳಗಳಿಗೆ ಭೇಟಿ ನೀಡಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಏನಿಲ್ಲ. ನೀವು ಕುಳಿತ ಜಾಗದಲ್ಲೇ ಮನಸ್ಸಿನಲ್ಲಿ ಕೃತಜ್ಞತೆಯನ್ನು ಹೇಳ್ಕೋಬಹುದು. ಒಂದು ಪುಸ್ತಕದಲ್ಲಿ ಬರೆದಿಡಬಹುದು. ಇದ್ರ ಮೂಲಕ ಕೂಡ ನೀವು ಅವರಿಗೆ ಒಂದು ಥ್ಯಾಂಕ್ಸನ್ನು ಹೇಳಬಹುದು. ಇಂದಿನ ದಿನ ಎಲ್ಲವೂ ನಿನ್ನ ಕೃಪೆಯಿಂದ ಒಳ್ಳೆಯದೇ ಆಗಿದೆ. ರಾತ್ರಿ ಮಲಗೋದಕ್ಕೆ ಮುಂಚೆ ನೀವು ಯೂನಿವರ್ಸ್ಗೆ, ದೇವರಿಗೆ ನೀವು ಈ ಥರ ಹೇಳ್ಕೋಬೇಕು. ನಿನ್ನಿಂದ ನನಗೆ ತುಂಬ ಒಳ್ಳೆಯದಾಗಿದೆ, ನಾಳೆಯೂ ದಿನವೂ ಒಳ್ಳೆಯದಾಗಿರುತ್ತೆ, ನಾನು ಯಾವಾಗಲೂ ಖುಷಿಯಾಗಿರ್ತೀನಿ. ಈ ಥರ ಒಂದು ಮಾತುಗಳನ್ನು ನೀವು ಹೇಳ್ಕೋಬೇಕು. ಇದು ನಿಮ್ಮನ್ನು ಅದೃಷ್ಟದತ್ತ ಕೊಂಡೊಯ್ಯೋದು 100% ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮ ಅದೃಷ್ಟವನ್ನು ನೀವು ಬದಲಾಯಿಸ್ಕೊಳ್ಬೇಕು ಅಂತ ಬಯಸಿದರೆ ಮೊದಲು ಮಾಡಬೇಕಾಗಿರೋದು ನೀವು ನಿಮ್ಮ ಲಕ್ಷ್ಮೀ ದೇವಿಯನ್ನು ಪೂಜೆನ ಮಾಡಬೇಕು. ಅವಳಿಗೆ ಸಂತೋಷವನ್ನು ಪಡಿಸ್ಬೇಕು. ಸೊ ಅದಕ್ಕೇನು ಮಾಡಬೇಕು? ಹೌದು, ಅದಕ್ಕೆ ನೀವು ತುಳಸಿ ಪೂಜೆಯನ್ನು ಮಾಡುವುದು, ತುಳಸಿ ಸೇವೆಯನ್ನು ಮಾಡುವುದು ಒಳ್ಳೆಯದು. ಪ್ರತಿದಿನ ನೀರು ಹಾಕಬೇಕು. ವಾರಕ್ಕೊಮ್ಮೆ ಹಾಲು ಬೆರೆಸಿದ ನೀರನ್ನು ಹಾಕಬೇಕು. ತುಳಸಿಗೆ ಅರಿಶಿಣ, ಕುಂಕುಮವನ್ನು ಗಿಡಕ್ಕೆ ಹಚ್ಚಬಾರ್ದು, ತುಳಸಿ ಕಟ್ಟೆಗೆ ನೀವು ಹಚ್ಚಬೇಕು. ಪೂಜೆ ಮಾಡೋದ್ರಿಂದ, ತುಳಸಿಗೆ ಹೂವುಗಳನ್ನು ಅರ್ಪಿಸೋದ್ರಿಂದ ನಿಮ್ಮ ಅದೃಷ್ಟ ಬದಲಾಗತ್ತೆ. ಹಾಗೆ ನೀವು ಬೆಳಗ್ಗೆ ಎದ್ದಾಕ್ಷಣ ಕೆಲವೊಂದು ಅಭ್ಯಾಸಗಳನ್ನು ಇಟ್ಕೋಬೇಕು. ಉದಾಹರಣೆಗೆ ಎದ್ದಾಕ್ಷಣ ಬಾಗಿಲನ್ನು ತೆರೆಯುವುದು, ಚಹಾ ಕುಡಿಯುವುದು, ಕುಟುಂಬರೊಂದಿಗೆ ಕುಳಿತು ಮಾತನಾಡುವ ಅಭ್ಯಾಸವನ್ನು ಇಟ್ಕೋಬೇಕು. ಮೊದಲು ನೀವು ಬೆಳಗ್ಗೆ ಬೇಗನೆ ಹೇಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ಸೂರ್ಯ ಉದಯಿಸುವ ಒಂದು ಸಮಯದಲ್ಲಿ ಎದ್ದು ಆ ಒಂದು ಸೂರ್ಯನ ಉದಯವನ್ನು ನೀವು ನೋಡಬೇಕು. ಈ ಅಭ್ಯಾಸಗಳು ತುಂಬಾ ನಿಮಗೆ ಒಳ್ಳೆಯ ಒಂದು ಅವಕಾಶವನ್ನು ನೀಡೋದಕ್ಕೆ ಸಹಾಯ ಮಾಡುತ್ತೆ. ನಿಮ್ಮ ಅದೃಷ್ಟವನ್ನು ಬದಲಾಯಿಸೋದಕ್ಕೆ ಸಹಾಯ ಮಾಡುತ್ತೆ. ಮುಂಜಾನೆ ಎದ್ದಾಕ್ಷಣ ಬಾಗಿಲನ್ನು ತೆರೆದು ಸೂರ್ಯದೇವರನ್ನ ದರ್ಶನ ಪಡೆದು ಅವನಿಗೊಂದು ನಮಸ್ಕಾರ ನೀವು ಹಾಕಬೇಕು. ಮನೆಯ ಮುಖ್ಯ ದ್ವಾರವನ್ನು ಶುದ್ಧಗೊಳಿಸಿ ರಂಗೋಲಿ, ಅರಿಶಿಣ, ಕುಂಕುಮ, ಹೂವನ್ನು ಹಾಕಿ ಪೂಜೆ ಮಾಡಬೇಕು. ನಿಮ್ಮ ಕುಟುಂಬದ ಸದಸ್ಯರು
ಸ್ನೇಹಿತರಿಗೆ ಮಾತ್ರ ಅಲ್ಲ, ಅಕ್ಕಪಕ್ಕದವರಿಗೂ ನೀವು ನಿಮ್ಮ ಶುಭಾಶಯಗಳನ್ನು ಹೇಳೋದು, ಈ ಥರ ಮಾಡೋದ್ರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ನಿಜವಾಗ್ಲೂ ಸ್ಟಾರ್ಟ್ ಆಗುತ್ತೆ. ಈ ಒಂದು ಅಭ್ಯಾಸವನ್ನು ಬೆಳೆಸ್ಕೊಂಡು ನೋಡಿ, ನೀವೇ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಬದಲಾವಣೆಗಳನ್ನು ಕಾಣ್ತೀರಾ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.